ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ PM ನರೇಂದ್ರ ಮೋದಿ ಅವರು ಎಲ್ಲ ಒಂದು ನೌಕರಸ್ಥರಿಗೆ ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು, ಅಖಿಲ ಕರ್ನಾಟಕ ಅಥವಾ ಅಖಿಲ ಭಾರತ ಎಲ್ಲ ಒಂದು ನೌಕರಸ್ಥರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಏನಂದ್ರೆ ನಿಮಗೆ ತುಟ್ಟಿ ಭತ್ಯೆ ಇದೆಯಲ್ಲ ಅದು ಹೆಚ್ಚಿಗೆ ಮಾಡ್ತಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಹೇಳಿ? 1% ಅಲ್ಲ, 2% ಅಲ್ಲ, 5% ಅಲ್ಲ. ಮೊನ್ನೆ ನೀವು 5-6% ತಗೊಳ್ಳೋ ಸಲುವಾಗಿ ಹೋರಾಟ ಮಾಡ್ತಾ ಇದ್ರೆ ಕಚೇರಿ ಬಂದಿ ಆಗ್ಬೋದು, ಆ ಬಂದು ಈ ಬಂದು ಅಂತ ಹೇಳಿ ಮಾಡ್ತಾ ಇದ್ರೆ. ಆದ್ರೆ ಕೇಂದ್ರ ಸರ್ಕಾರದಿಂದನೇ ಈ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಏನಂದ್ರೆ ಸುಮಾರು 40-50% ಎಲ್ಲ ಒಂದು ಭತ್ಯೆಗಳನ್ನ ಹೆಚ್ಚಿಗೆ ಮಾಡ್ತಿದ್ದಾರೆ. ಅಂದ್ರೆ ಸಂಬಳ ಹೆಚ್ಚಿಗೆ ಆಗ್ತಾ ಇದೆ. ಈಗ 7ನೇ ವೇತನ ಪ್ರಕಾರ ನಮಗೆ ಸ್ಯಾಲರಿ ಕೊಡ್ತಾರಲ್ಲ, ಈಗ 8ನೇ ವೇತನವನ್ನು ಜಾರಿ ಮಾಡ್ತಿದ್ದಾರೆ. ಇದೊಂದು ಖುಷಿಯ ವಿಚಾರ. ಯಾವಾಗಿನಿಂದ ಜಾರಿ ಮಾಡ್ತಿದ್ದಾರೆ, ಎಷ್ಟು ಸಂಬಳ ಕೊಡ್ತಾರೆ, ಯಾವ ಒಂದು ಹುದ್ದೆಗೆ ಎಷ್ಟು ಸಂಬಳ ಇರತ್ತೆ, ಪ್ರತಿಯೊಂದು ಮಾಹಿತಿ ಇರತ್ತೆ. ಇನ್ನೊಂದು ಬಿಗ್ ಶಾಕಿಂಗ್ ನ್ಯೂಸ್ ಏನಂದ್ರೆ ಬಿಜೆಪಿ ಪಕ್ಷದ ಎಲ್ಲ ಒಂದು ನಾಯಕರಿಗೆ, ಅದ ನಂತರ ಬಿಜೆಪಿ ಪಕ್ಷಕ್ಕೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ. ಅದನ್ನೇ ತಿಳಿಸ್ಕೊಡ್ತಾನೆ ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ. ₹1 ಕೂಡ ನೀವು ಕೊಡುವಂತ ಅವಶ್ಯಕತೆನೆಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಉಚಿತವಾಗಿರತ್ತೆ. ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಬಹುದು. ಬನ್ನಿ ಸ್ನೇಹಿತರೆ, ಈಗ ಬಂದಿರುವಂತ ಮಾಹಿತಿ ಪ್ರಕಾರ ನೋಡಿ, ಕೇಂದ್ರ ಸರ್ಕಾರದಿಂದಾನೇ ವೇತನ ಶ್ರೇಣಿ ಜಾಸ್ತಿ ಮಾಡಬೇಕು. ಅದ ನಂತರ ರಾಜ್ಯ ಸರ್ಕಾರದಿಂದಾನೇ ವೇತನ ಶ್ರೇಣಿ ಜಾಸ್ತಿ ಮಾಡಬೇಕು. ಸ್ಟೇಟ್ ಗೌರ್ಮೆಂಟು ಅದು ಕೂಡ ಜಾಸ್ತಿ ಇರತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಕೂಡ ಜಾಸ್ತಿ ಇರತ್ತೆ, ಇದಕ್ಕಿಂತ ಜಾಸ್ತಿ. ನೋಡಿ, ಈಗ ಬಂದಿರುವಂತ ಮಾಹಿತಿ ಪ್ರಕಾರ ನಿರ್ಮಲಾ ಸೀತಾರಾಮನ್ ಅದ ನಂತರ PM ನರೇಂದ್ರ ಮೋದಿ ಅವರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಈಗ ಮುಂದಿನ ವರ್ಷ ಅಂದ್ರೆ 2026 ಮತ್ತು 27ನೇ ಸಾಲಿನಲ್ಲಿ ನಿಮಗೆ ಪ್ರತಿ ಒಂದು ತುಟ್ಟಿ ಭತ್ಯೆಗಳನ್ನ ಹೆಚ್ಚಿಗೆ ಮಾಡ್ತಿದ್ದಾರೆ. ಹೌದು ಸ್ನೇಹಿತರೆ, ಯಾಕೆ ಹೆಚ್ಚಿಗೆ ಮಾಡ್ತಿದ್ದಾರೆ ಅಂದ್ರೆ ಈಗ ಮತ್ತೆ ಇಲೆಕ್ಷನ್ ಬರ್ತಾವೆ. ಆ ಇಲೆಕ್ಷನ್ ಆದ್ಮೇಲೆ ಮತ್ತೆ ನಿಮಗೆ ಜಾಸ್ತಿ ಮಾಡುವಂತ ಸಾಧ್ಯತೆ ಅಂತ ಹೇಳ್ತಿದ್ದಾರೆ. ಕೆಲವು ಜನ ಈಗ ಮುಂದಿನ ತಿಂಗಳಿಂದಾನೇ ಜಾರಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೋಡಿ, ಆ ಒಂದು ಸೆಂಟ್ರಲ್ ಗೌರ್ಮೆಂಟ್ ನಿಂದ ನೋಟಿಸ್ ಹೊರಡಿಸ್ತಾರೆ. ಈಗ ಮಾಹಿತಿ ಎಲ್ಲ ಒಂದು ಸೂಚನೆ ಪ್ರಕಾರ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಮಾತಾಡಿದ್ದಾರೆ ಸಭೆಯಲ್ಲಿ. ಯಾವ ರೀತಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಜಗಳ ಮಾಡ್ತಾರಲ್ಲ, ಅದೇ ರೀತಿಯಾಗಿ ವಾಗ್ದಾನ ಮಾಡಿದ್ದಾರೆ. ಅದೇ ಒಂದು ಕಾರಣಕ್ಕಾಗಿ ಈಗ ಎಲ್ಲ ಕಡೆ ನ್ಯೂಸ್ ಹರಿದಾಡ್ತಾ ಇದೆ. ಹೆಚ್ಚಿಗೆ ಮಾಡಿದ್ರು ಎಷ್ಟು ಹೆಚ್ಚಿಗೆ ಮಾಡ್ಬೋದು ಅಂದ್ರೆ ನಿಮಗೆ ಅವ್ರು ಕೊಟ್ಟಿರೋಂಥ ಮಾಹಿತಿ ಪ್ರಕಾರ 40-50% ಹೆಚ್ಚಿಗೆ ಮಾಡ್ತಾನೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಎಂಟನೇ CPC ಪ್ರಕಾರಗೆ ಆ ಒಂದು 8ನೇ ಆಯೋಗದಲ್ಲಿ ಅದನ್ನ ಜಾರಿ ಮಾಡ್ತಾನೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಅದೇನಾದ್ರೂ ಜಾರಿ ಮಾಡಿದ್ರೆ ಮುಗ್ದ ಹೋಯ್ತು. 30,000 ತಗೋ ಜಾಗನಲ್ಲಿ 50,000 ತಗೋಂತ ಪರಿಸ್ಥಿತಿ ಬರತ್ತೆ. 50,000 ತಗೋ ಜಾಗನಲ್ಲಿ 60,000-70,000 ತಗೋಂತ ಬರತ್ತೆ. 70,000 ಜಾಗನಲ್ಲಿ 80,000-90,000 ಹಣ ತಗೋಂತ ಪರಿಸ್ಥಿತಿ ಬರತ್ತೆ. ಅಂದ್ರೆ ಎಲ್ಲ ಒಂದು ನೌಕರಸ್ಥರಿಗೆ ಖುಷಿ ವಿಚಾರ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಅಂತ ತಿಳಿಸಿ. ಮತ್ತೆ ಯಾವಾಗ ಜಾರಿ ಮಾಡ್ಬೋದು ಅಂದ್ರೆ ಈಗ PM ನರೇಂದ್ರ ಮೋದಿ ಅವರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಪ್ರಕಾರ ಇವ್ರು 2027ರಲ್ಲಿ ಮತ್ತೊಮ್ಮೆ ಸಲ ಇಲೆಕ್ಷನ್ ಬರತ್ತಲ್ಲ, 2027 ಈ ರೀತಿಯಾಗಿ ಬಿಜೆಪಿ ಪಕ್ಷದ ಮತ್ತೊಮ್ಮೆ ಕೇಂದ್ರ ಸರ್ಕಾರದ ಇಲೆಕ್ಷನ್ ಬರತ್ತಲ್ಲ, ಆ ಒಂದು ಇಲೆಕ್ಷನ್ ಸಮಯದಲ್ಲಿ ಇದನ್ನೆಲ್ಲ ಜಾರಿ ಮಾಡ್ತಾನೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಇನ್ನು ನಿರ್ಮಲಾ ಸೀತಾರಾಮನ್ ಅವರು ಮುಂದಿನ ತಿಂಗಳು ಅಂದ್ರೆ ಈಗ ಬರುವಂತ ಆಗಸ್ಟ್ ತಿಂಗಳಲ್ಲಿ ಜಾರಿ ಮಾಡ್ತಾನಂತ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಕಾದ್ ನೋಡ್ಬೇಕಾಗಿದೆ. ಈಗ ಜುಲೈ ವೀಕ್, ಈ ಕೊನೆ ವೀಕ್ ಒಳಗಾಗಿ ನಿಮ್ಗೆ ಅಧಿಸೂಚನೆ ಬರತ್ತೆ ಏನು ಅಂತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಕಮೆಂಟ್ ನ ತಿಳಿಸಿ. ನಿಮ್ಮ ಅನಿಸಿಕೆ ತುಂಬಾ ಮುಖ್ಯ ಆಗಿರತ್ತೆ. ಇದು ಜಾರಿ ಮಾಡಿದ್ರೆ ಒಳ್ಳೇದ ಅಥವಾ ಮಾಡ್ಲಿಲ್ಲ ಅಂದ್ರೆ ಒಳ್ಳೇದಂತ ಕಮೆಂಟ್ ನ ತಿಳಿಸಿ. ಮತ್ತೆ ಯಾರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಹೇಳ್ಬೇಕು, ಬ್ಯಾಡ್ ನ್ಯೂಸ್. ಈಗ 2026ರಲ್ಲಿ ಮೋದಿ ಇರೋದಿಲ್ಲ ಅಂತೆ. ಹೌದು ಸ್ನೇಹಿತರೆ, ಮೋದಿಯನ್ನ ಈ ಒಂದು ಬಿಜೆಪಿ ಪಕ್ಷದಿಂದ ತೆಗೀತಿದ್ದಾರೆ. ಅಂದ್ರೆ ಅವ್ರು ನಿವೃತ್ತಿ ಹೊಂದುತ್ತಿದ್ದಾರೆ ಅಂತ ಹೇಳಿ ಒಂದು ಟ್ವೀಟ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ನೋಡ್ಬೇಕು, 75 ವರ್ಷದ ತನಕ ಮಾತ್ರ ರಾಜಕೀಯ ಮಾಡ್ಬೇಕಂತೇಳಿ ರೂಲ್ಸ್ ಇದೆ ಅಂತೆ. ಆ ಒಂದು ರೂಲ್ಸ್ ಪ್ರಕಾರಗೆ ಈಗ ಬಿಜೆಪಿ ಪಕ್ಷದಿಂದ, ಕೇಂದ್ರ ಸರ್ಕಾರ ಬಿಜೆಪಿ ಪಕ್ಷದಿಂದ ನರೇಂದ್ರ ಮೋದಿ ಅವರು 2026ರಲ್ಲಿ ನಿವೃತ್ತಿ ಹೊಂದುತ್ತಾರೆ ಅಂತೇಳಿ ಮಾಹಿತಿ ಬಂದಿರತ್ತೆ. ನಿಮ್ಮ ಅನಿಸಿಕೆ ಕಮೆಂಟ್ನ ತಿಳಿಸಿ.